ತುಳಸಿ ಆ ಮನೆಗೆ ಹೋದಾಗ್ಲಿಂದ ಇವಳ್ದು ಇದೇ ಕತೆ ಆಗೋಯ್ತು ನೋಡು. ಕಲ್ಗಾದರೂ ಒಂದು ಸ್ವಲ್ಪ ಮಾನವೀಯತೆ ಅನ್ನೋದು ಇರುತ್ತೋ ಏನೋ, ಆದರೆ ಇವಳು ಅದಕ್ಕಿಂತ ಕಡೆ ಆಗಿ ಹೋಗು. ಸಮಾಧಾನ ಮಾಡ್ಕೊಳ್ಳಿ ತಾತ. ತಗೊಳ್ಳಿ, ಸ್ವಲ್ಪ ನೀರು ಕುಡೀರಿ. ಈಗ ಪಾಪ ತುಳಸಿ ಆ ಮನೆಯಲ್ಲಿ ಅಲ್ಪ ಸ್ವಲ್ಪ ನೆಮ್ಮದಿ ಕಂಡ್ಕೋತಾ ಇದ್ಲು. ಇಷ್ಟು ವರ್ಷ ಅವಳನ್ನ ಅಮ್ಮ ಅಂತ ಕೇರ್ ಮಾಡಲಿಲ್ಲ ಇವಳು. ಅವಳ ಪಾಡಿಗೆ ಅವಳನ್ನ ಈಗಲಾದರೂ ಬಿಡ್ತಾಳೇನೋ ಅಂತಂದರೆ ಇನ್ನೇನೋ ಹೊಸ ಅನಾಹುತ ಮಾಡಿ ಅವಳಿಗೆ ಅವಮಾನ ಮಾಡೋಕೆ ಹೊರಟಿದ್ದಾಳೆ. ತಾತ, ನೀವು ಅವಳ ಆಣೆ ಪ್ರಮಾಣ ನಂಬ್ಕೊಟ್ಟು ಸುಮ್ಮನಾಗ್ಬಿಡಿ. ನೀವು ಮಾಧವ್ ಸರ್ ಹತ್ರ ಮಾತಾಡಿ, ಇಲ್ಲ ನಾನೇ ಮಾತಾಡ್ಲಾ? ಬೇಡಪ್ಪ, ಇನ್ನೂ ಹುಟ್ಟದಿರೋ ಮಗು ಮೇಲೆ ಆಣೆ ಮಾಡಿದ್ದಾಳೆ. ಅಲ್ಲ, ಎಂಥ ಕಲ್ಲು ಹೃದಯನೋ ನಿನ್ನ ಹೆಂಡ್ತಿದ್ದು. ನನಗಂತೂ ಈಗ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ತಾತ, ಸಮರ್ಥಕ್ಕೆ ಫೋನ್ ಮಾಡಿ ಹೇಳ. ಬೇಡಮ್ಮ, ಬೇಡ ಬೇಡ. ಪಾಪ ಅವನದೇ 100 ತಾಪತ್ರಯಗಳಿದೆ. ಶಿವಳು ಮಾಧವನ ಹತ್ರ ಏನು ಮಾತಾಡಿದ್ದಾಳೋ, ಎಷ್ಟು ದುಡ್ಡು ಕೇಳಿದ್ದಾಳೋ ಏನೋ ಗೊತ್ತಿಲ್ಲ. ಮಾಧವ ದೇವರಂಥ ಮನುಷ್ಯ. ಕಷ್ಟ ಅಂತಂದರೆ ಯೋಚನೆ ಮಾಡದೆ ಎಷ್ಟು ಬೇಕಾದ್ರೂ ಕೊಟ್ಟು ಬಿಡ್ತಾರೆ. ಇವಳು ಅದನ್ನು ಚೆನ್ನಾಗಿ ದುರುಪಯೋಗ ಮಾಡ್ಕೋತಾ ಇದ್ದಾಳೆ. ಮಾವ ಸಂಧ್ಯಂಗೆ ದುಡ್ಡು ಕೊಟ್ಟು ಆ ವಿಷಯ ಆ ಮನೆಯಲ್ಲಿ ಬೇರೆಯವ್ರಿಗೆ ಗೊತ್ತಾದ್ರೆ ಆಮೇಲೆ ಅಮ್ಮಂಗೆ ಆ ಮನೇಲಿ ಬದುಕೋ ಕಷ್ಟ ಆಗತ್ತಲ್ವಾ ತಾತ? ನಿನಗೆ ಅರ್ಥ ಆಗ್ತಿರೋ ಸೂಕ್ಷ್ಮ ಅವಳಿಗೆ ಅರ್ಥ ಆಗ್ತಿಲ್ವಲ್ಲ. ಪ್ರಸಾದ್, ಹೋಗ್ಬೋದು. ಬಹುಶಃ ನೀನು ಮಾತಾಡಿದ್ರೆ ಅವಳೆಲ್ಲ ಹೇಳ್ಬೋದು. ಏನು ಕಥೆನ ಕೇಳು. ಸರಿ ತಾತ. ಏನ್ ಮಾಡ್ತಿದ್ಯಾ? ಅಷ್ಟು ಜನರ ಎದುರುಗಡೆ ನನ್ನ ಮೇಲೆ ಕೈ ಎತ್ತಿದ್ರಲ್ಲ, ನನಗೆ ಬೆಲೆ ಇಲ್ದಿರೋ ಮನೇಲಿ ನಾನು ಯಾಕಿರ್ಬೇಕು? ನಾನು ಹೋಗ್ತಾ ಇದ್ದೀನಿ. ತಲೆ ಕೆಟ್ಟಿದ್ದೆ ನಿನ್ಗೆ. ಅವರು ನಿನ್ ಮೇಲೆ ಕೈ ಎತ್ತಿದ ತಪ್ಪೆ, ಆದ್ರೆ ನೀನು ಹಾಗೆಲ್ಲ ಮಾತಾಡಬಾರ್ದಿತ್ತು ಅಲ್ವಾ? ಏನ್ ಮಾತಾಡಬಾರ್ದಿತ್ತು ಬ್ರೋ? ನನ್ನ ಕಣ್ಣು ಮುಂದನೆ ಅವರೆಲ್ಲ ನಮ್ಮ ಮನೆ ದೋಚ್ತಾ ಇದ್ರೆ ನಾನು ನೋಡ್ಕೊಂಡು ಸುಮ್ಮನಿರ್ಬೇಕಿತ್ತ? ಅವ್ರಿಗಂತ ಉದ್ದೇಶ ಇಲ್ಲ ಅಭಿ, ನೀನ್ ತಪ್ಪು ತಿಳ್ಕೊಂಡಿದ್ಯಾ. ನೀನ್ ಬಿಡಪ್ಪ, ಅವ್ರ ಪರಾನೇ ಆಗೋಗ್ಬಿಟ್ಟಿದ್ಯಾ. ಇದಕ್ಕೆ ಹೇಳಿದ್ದು, ನನಗೆ ಯಾರೂ ಇಲ್ಲ, ನನಗಿಲ್ಲಿ ಬೆಲೆನೂ ಇಲ್ಲ ಅಂತ. ತುಂಬಾ ಚೇಂಜ್ ಆಗ್ಬಿಟ್ಟಿದ್ಯಾ ಬ್ರೋ. ಅದು ಹಾಗಲ್ಲ. ಬೇಕಾಗಿಲ್ಲ, ಮಾತಾಡ್ಬೇಡ ನೀನು. ನಾನು ಈ ಮನೇಲಿ ಇರಲ್ಲ ಅಂದ್ರೆ ಇರಲ್ಲ. ನಾ ಹೊರಡ್ತಾ ಇದ್ದೀನಿ, ತಡಿಬೇಡ ನಾನು. ಅಭಿ ಕಂದ, ಯಾಕೋ ಎಲ್ಲಿ ಹೋಗ್ತಿದ್ಯಾ ನೀನು? ನೆಮ್ಮದಿ ಇರೋ ಕಡೆ ಎಲ್ಲಾದ್ರೂ ಹೋಗ್ತೀನಿ ಚಿಕ್ಕಮ್ಮ. ಇದು ನಿನ್ನ ಮನೆ ಕಣೋ, ಇಲ್ಲಲ್ದೆ ಇನ್ನೆಲ್ಲಿ ನೆಮ್ಮದಿ ಇರುತ್ತೆ? ನೆಮ್ಮದಿ ನೋಡಿದ್ರಲ್ಲ ಹೇಗೆ ಹೊಡೆದ್ರು ಅಂತ. ಅಭಿ, ಅವ್ರು ಎಷ್ಟಾದ್ರೂ ನಿಮ್ ತಂದೆ. ಕೋಪದಲ್ಲಿ ಒಂದ್ ಮಾತಾಡಿರ್ತಾರೆ, ಹಾಗಂತ ಮನೆ ಬಿಟ್ಟು ಹೋಗೋ ಮಾತಾಡ್ತಾರ? ಅವ್ರು ಯಾವುದೋ ಸಂಕಟದಲ್ಲಿ ಸಿಕ್ಕಾಕೊಂಡಿರ್ತಾರೆ ಅಭಿ. ಏನ್ ಸಂಕಟ? ಅವ್ರು ಮತ್ತೊಂದು ಸಂಸಾರದ ಬಗ್ಗೆ ಯೋಚನೆ ಅಷ್ಟೇ. ಅಭಿ, ಇದು ನಿನ್ನ ಮನೆ ಕಣೋ. ಯಾರ್ಯಾರ್ದೋ ವಿಷಯಕ್ಕೆ ನೀನ್ ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ಈ ಮನೆಯಲ್ಲಿ ನ್ಯಾಯವಾಗಿರೋ ಹಕ್ಕು ನಿನಗಿದೆ. ಏನ್ ನ್ಯಾಯನೋ ಏನ್ ಹಕ್ಕೋ ನನಗಂತೂ ಇಲ್ಲಿರೋದಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ ಚಿಕ್ಕಮ್ಮ. ನನ್ನನ್ನು ದಯವಿಟ್ಟು ತಡಿಬೇಡಿ. ಅಭಿ, ನನ್ನ ಮಾತು ಕೇಳೋ. ನನ್ನ ಮಗನಿಗೆ ಅದು ಯಾರು ಕೆಟ್ಟ ಕಣ್ ಬಿತ್ತೋ ಏನೋ. ಹೇಗಿತ್ತೆ ಮದುವೆ ಆಗಿ ಬಾಳಿ ಬದುಕಬೇಕಾದವನು ಮನೆ ಬಿಟ್ಟು ಹೋಗ್ತಿದ್ದೀನಿ ಅಂತ ಹೇಳ್ತಿದ್ಯಾ? ದಯವಿಟ್ಟು ದಯವಿಟ್ಟು ಹೋಗ್ಬೇಡ ಕಣೋ. ನನ್ನ ಮಾತು ಕೇಳೋ ಅಭಿ. ಅಭಿ, ಅಭಿ, ಇಂಥ ಅಮ್ಮ ನಾನು ಎಲ್ಲೂ ನೋಡಿಲ್ಲ.
ಮಗಳಿಗೆ ಒಳ್ಳೇದಾಗ್ಲಿ ಅಂತ ಯೋಚಿಸೋದ್ ಬಿಟ್ಟು ಮಗಳಿಗೆ ಹೆಲ್ಪ್ ಮಾಡಿದ್ರೆ ಎಲ್ಲಿ ತಮ್ಮ ಮನೇಲಿ ತನ್ನ ಸ್ಥಾನ ಕೂತ್ ಬರುತ್ತೋ ಅಂತ ಯೋಚಿಸ್ತಿದ್ದಾಳೆ. ಸಂಧ್ಯಾ, ಅಮ್ಮಂಗೆ ಫೋನ್ ಮಾಡಿದ್ಯಾ? ನಾನು ಅಪ್ಪಂಗೆ ಮಾಡಿದ್ದೆ. ಈ ಅಮ್ಮ ಅವಳೇ ಫೋನ್ ಮಾಡಿ ತನ್ನ ಗಂಡ ನಿನಗೊಂದು ಬಿಡಿಗಾಸು ಕೊಡಲ್ಲ ಅಂದ್ಲು. ಅಂದರೆ ನಿನ್ನ ಮಾಧವ್ ಸರ್ ಹತ್ರ ದುಡ್ಡು ಕೇಳಿದ್ಯಾ? ಹೌದು, ಯಾರ ಹತ್ರ ಏನಿದೆಯೋ ಅದನ್ನೇ ಕೇಳ್ಬೇಕು ತಾನೆ. ಏಯ್, ನಿನಗೆ ತಲೆ ಕೆಟ್ಟಿದ್ಯಾ? ಅವರನ್ನ ದುಡ್ಡು ಕೇಳಿದ್ರೆ ಅಲ್ಲಿ ನಿಮ್ಮ ಅಮ್ಮನಿಗೆ ಎಷ್ಟು ಅವಮಾನ ಆಗುತ್ತೆ ಅನ್ನೋದು ಗೊತ್ತಿದೆಯಾ? ತಾತ, ಸಮುದ್ರದಿಂದ ಒಂದ್ ಗ್ಲಾಸ್ ನೀರ್ ತೆಗೆದ್ರೆ ಸಮುದ್ರ ಏನ್ ಕರಗೋಗುತ್ತಾ? ಅವ್ರ ಹತ್ರ ಅಷ್ಟು ದುಡ್ಡಿದೆ, ನಾನೊಂದಷ್ಟು ಲಕ್ಷ ಕೇಳ್ದೆ, ತಪ್ಪೇನಿದೆ? ಲೇ, ನಿನಗೇನು ಮಾನ ಮರ್ಯಾದೆ ಸ್ವಾಭಿಮಾನ ಏನೂ ಇಲ್ವಾ? ಕೊನೆಗೆ ಆತ್ಮಗೌರವನೂ ಇಲ್ವಾ? ತಾತ, ಹೊಟ್ಟೆ ಹಸ್ದಾಗ ನೀವೀಗ ಹೇಳಿದ್ರಲ್ಲ, ಅದ್ಯಾವುದೂ ಬರಲ್ಲ ಹೊಟ್ಟೆ ತುಂಬಿಸೋಕೆ, ದುಡ್ಡೇ ಬರೋದು. ನಿನ್ನ ಹೊಟ್ಟೆ ಹಸ್ಕೊಂಡಿರೋ ಹಾಗೆ ಯಾರು ಮಾಡಿದ್ದಾರಿಲ್ಲಿ? ದಿನ ಗಡಗ್ದಾಗ ತಿಂತೀಯ? ಹಾಸಿಗೆ ಇದ್ದಷ್ಟು ಕಾಚಾಚ್ಕೊಂಡಿರೋದಕ್ಕೆ ಏನ್ ರೋಗ ನಿನಗೆ? ನೋಡ್ತಾತ, ನಂಗೆ ಈ ಜೀವನ ಸಾಕಾಗಿದೆ. ಏನೋ ಒಂದ್ಸಲ ದುಡ್ಡು ಕೇಳ್ದೆ ಅಂತ ಆ ಅಮ್ಮ ಹೇಗೆಲ್ಲ ಮಾತಾಡ್ಬಿಟ್ಲು ಗೊತ್ತಾ? ಶ್ರೀಮಂತರ ಮನೆ ಸೊಸೆ ಅಂತ ಸೊಪ್ಪು ಬಂದಿದೆ ಅವಳಿಗೆ. ನಾನು ಸ್ವಾಭಿಮಾನದಿಂದ ಬದುಕುತ್ ಕಲಿಬೇಕಂತೆ. ಆ ಮನೆಯಿಂದ ನನಗೆ ಒಂದು ಬಿಡಿಗಾಸು ಸಿಗಲ್ವಂತೆ. ಇನ್ಮೇಲೆ ಯಾರು ದುಡ್ಡು ಕೇಳ್ಬಾರ್ದಂತೆ. ಎಷ್ಟು ಮಾತಾಡ್ಲು ಗೊತ್ತಾ ತಾತ? ಸರಿಯಾಗೇ ಹೇಳಿದ್ದಾಳೆ. ಅವಳಾಗಿದ್ದಕ್ಕೆ ಅಷ್ಟೇ ಹೇಳಿದ್ಲು. ನಾನಾಗಿದ್ದಿದ್ರೆ ಅಲ್ಲಿಂದ ಇಲ್ಲಿವರೆಗೂ ಬಂದು ನಿನ್ನ ಸಿಗದ್ ತೋರಣ ಕಟ್ತಾ ಇದ್ದೆ. ಅಲ್ಲ ಸಂಧ್ಯಾ, ಇಲ್ಲೇನು ಪ್ರಾಬ್ಲಮ್ ಆಗ್ತಾ ಇದೆ ನಿನಗೆ? ಅವ್ರ ಹತ್ರ ಯಾಕೆ ದುಡ್ಡು ಕೇಳ್ತಾ ಇದೆಯಾ? ಏನ್ ಕಮ್ಮಿ ಆಗಿದೆ ಅಂತ ಕೇಳೋಕೆ ಏನ್ ಜಾಸ್ತಿ ಇದೆ ಅಂತ ಹೇಳಿ ನೋಡೋಣ. ನಾನೇ ನನ್ಗೋಸ್ಕರ ದುಡ್ಡು ಕೇಳಿಲ್ಲ. ನನ್ ಗಂಡಂಗೆ ಒಂದೊಳ್ಳೆ ಬಿಸ್ನೆಸ್ ಮಾಡೋಕೆ ಬಂಡವಾಳ ಅಂತ ಒಂದಷ್ಟು ಲಕ್ಷ ಕೊಡಿ ಅಂತ ಕೇಳದ್ನಪ್ಪ. ಸಂಧ್ಯಾ, ಅಭಿ, 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 ಏನ್ ಮಾಡ್ತಾ ಇದೀಯಾ? ನಿಮಗೆ ನಾನು ಈ ಮನೇಲಿ ಇದ್ರೆ ಇರಿಟೇಷನ್ ಅಲ್ವಾ? ನಾನು ಈ ಮನೇಲಿ ಇರಲ್ಲ. ನೀವು ನಿಮ್ಮ ಹೊಸ ಹೆಂಡತಿ ಜೊತೆಗೆ ನೆಮ್ಮದಿಯಾಗಿರಿ. ಅಭಿ, ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡ. ಮಾವ ಏನೋ ಕೋಪದಲ್ಲಿ. ಹೌದೌದು, ಇವ್ರಿಗೆ ನನ್ನ ಮೇಲೆ ಮಾತ್ರ ಕೋಪ ಬರುತ್ತೆ. ಹಾಗೆಲ್ಲ ಹೇಳಬೇಡ್ವೋ. ನೀನಿಲ್ದೆ ಈ ಮನೇಲಿ ಯಾರಿಗೂ ಖುಷಿ ಇರಲ್ಲ. ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡ. ದಯವಿಟ್ಟು ನನ್ನ ಪಾಡಿಗೆ ನನ್ನ ಬಿಟ್ಟುಬಿಡಿ. ಈ ಮನೆ ಮಗ ಆಗಿ ನನ್ನ ಮಾತಿಗೆ ಬೆಲೆ ಇಲ್ಲದೆ ಯಾರೋ ಮೂರನೇ ಅವ್ರ ಎದುರುಗಡೆ ನನ್ನ ಕೆನ್ನೆಗೆ ಬಾರಿಸ್ತಾರೆ ಅಂದ್ರೆ ಈ ಮನೇಲಿ ನಾನು ಇದ್ದು ವೇಸ್ಟೆ. ಹಾಗೆಲ್ಲ ಹೇಳ್ಬೇಡ ಅಭಿ. ಅವ್ರ ಉದ್ದೇಶ ನಿನಗೆ ನೋವು ಕೊಡೋದಾಗಿರ್ಲಿಲ್ಲ. ನಮ್ಮನೆ ವಿಷಯದಿಂದ ಇಷ್ಟೆಲ್ಲ ಆಯ್ತು, ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಈ ರೀತಿ ಮನೆ ಬಿಟ್ಟು ಹೋಗೋ ಮಾತು ಮಾತ್ರ ಆಡ್ಬೇಡ. ಎಲ್ಲ ಮಾಡದ್ ಮಾಡಿ ಇವಾಗ ನಾಟಕ ಆಡ್ಬೇಡಿ. ನಾಟಕ ಮಾಡೋ ಅಗತ್ಯ ನನ್ಗಿಲ್ಲ ಅಭಿ. ನೀನ್ ಹೀಗೆ ಮನೆ ಬಿಟ್ಟು ಹೋಗ್ತೀಯ ಅಂದ್ರೆ ನಾನು ಹೇಗೆ ಸಹಿಸ್ಲಿ ಹೇಳು? ನಾಟಕ, ಬರೀ ನಾಟಕ. ನಮ್ ಎಲ್ರ ಎದುರುಗಡೆ ಒಳ್ಳೆಯವ್ರಾಗ್ಬೇಕು ಅಂತ ನಾಟಕ ಆಡ್ತಿದಾರಷ್ಟೇ. ನೀವ್ ಏನೇ ಮಾಡಿದ್ರು ನನ್ನ ದೀಪಿಕನ ದೂರ ಮಾಡಿದ್ ನೀವೇ ಅನ್ನೋ ಸತ್ಯ ಸುಳ್ಳಾಗಲ್ಲ ಅಲ್ವಾ? ನೆನ್ನೆನೂ ನಾನು ಅವಳು ಕಾಲ್ ಮಾಡಿದೆ, ಆದ್ರೆ ಅವಳ ಜೊತೆಗೆ ಮಾತಾಡಕ್ಕೆ ರೆಡಿ ಇಲ್ಲ. ಅದಕ್ಕೆ ಯಾರು ಕಾರಣ? ನೀವೇ ಅಲ್ವಾ? ನನ್ನ ಮದುವೆ ನಿಲ್ಲದಕ್ಕೆ, ನಾನು ಹೀಗೆ ದೀಪಿಕಾನ ಬಿಟ್ಟು ಒದ್ದಾಡ್ತಾ ಇರೋದಕ್ಕೆ ಎಲ್ಲದಕ್ಕೂ ನೀವೇ ಕಾರಣ. ನಿಜ ಅಲ್ವಾ? ಅಭಿ, ಆ ವಿಷಯ ಎಲ್ಲ ಯಾಕೀಗ? ಆ ವಿಷಯದಿಂದ ನಂಗೆ ಹೊರಗೆ ಬರಕ್ ಆಗ್ತಿಲ್ಲ ಬ್ರೋ. ಇವ್ರು ನೋಡ್ದಾಗೆಲ್ಲ ನನಗೆ ಅದೇ ನೆನಪಾಗುತ್ತೆ. ಅಭಿ, ನೀನು ಹೇಳ್ತಾ ಇರೋದು ನಿಜ ಇರ್ಬೋದು. ನಮ್ಮಿಂದ ನಿನಗೆ ನೋವು ಆಗಿದೆ ನಿಜ. ಆದ್ರೆ ಕಾಲ ಎಲ್ಲದಕ್ಕೂ ಪರಿಹಾರ ಹೇಳತ್ತೆ. ದಯವಿಟ್ಟು ನೀನ್ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾತ್ರ ಮಾಡಬೇಡ ಅಭಿ. ನಾನು ಯಾಕೆ ನಿಮ್ಮ ಮಾತು ಕೇಳಬೇಕು? ನೀನ್ ಏನ್ ಹೇಳಿದ್ರು ಮಾಡ್ತೀನಿ ಅಭಿ, ಆದ್ರೆ ದಯವಿಟ್ಟು ಮನೆ ಬಿಟ್ಟು ಹೋಗೋ ಮಾತು ಮಾತ್ರ ಆಡಬೇಡ. ಏನಂದ್ರೆ ಏನ್ ಬೇಕಾದ್ರೂ ಮಾಡ್ತೀರಾ? ಹೌದಭಿ, ನೀನ್ ಮನೆ ಬಿಟ್ಟು ಹೋಗಲ್ಲ ಅಂದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ.
ಸರಿ, ಹಾಗಾದ್ರೆ ದೀಪಿಕಾ ನನ್ನ ಜೊತೆಗೆ ಮದುವೆ ಮಾಡಿಸಿ. ಆಗಲ್ಲ ಅಂದಮೇಲೆ ಈ ಥರ ಮಾತು ಕೊಡಕ್ಕೆ ಹೋಗಬಾರ್ದು. ಏನು ಬೇಕಾದರೂ ಮಾಡ್ತಾರಂತೆ. ಮಾಡಿಸ್ತೀನಿ. ನಿಮ್ಮಿಬ್ರು ಮದುವೆನ ಖಂಡಿತ ಮಾಡಿಸ್ತೀನಿ. ಹೌದು ಅಭಿ, ನಮ್ಮಿಂದ ನಿಂತೋದ ಮದುವೆನ ನಾವೇ ಮಾಡಿಸ್ತೀವಿ. ನಾನೇ ಅವ್ರ ಹತ್ರ ಬಂಗಾರದ ಅರಮನೆ ಕಟ್ಸ್ಕೊಡಿ ಅಂತ ಕೇಳದ್ನ. ನನ್ ಗಂಡ ಬಿಸ್ನೆಸ್ ಮ್ಯಾನ್ ಆಗ್ಲಿ, ದೊಡ್ಡ ಶ್ರೀಮಂತ ಆಗ್ಲಿ ಅಂತ ಕೇಳ್ದೆ ಅಷ್ಟೆ. ಅಷ್ಟಕ್ಕೂ ನಾನೇನ್ ಕಂಡೋರ್ ಮನೆಗೆ ಹೋಗಿ ಕೇಳಿಲ್ಲ. ನನ್ನ ಅಪ್ಪನ ಹತ್ರ ಕೇಳ್ದೆ ಅಷ್ಟೆ. ಆ ಮನೇಲಿ 100 ಕೋಟಿಗಿಂತ ಮೇಲೆ ಆಸ್ತಿ ಇದೆ. ಅಪ್ಪನ ಆಸ್ತಿನ ಸಮಭಾಗ ಮಾಡಿದ್ರೆ ನನಗೇನಿಲ್ಲ ಅಂದ್ರೂ 25 ಕೋಟಿಗಿಂತ ಜಾಸ್ತಿನೇ ದುಡ್ಡು ಬರಬೇಕು. ಆದ್ರೆ ನಾನು ಬರೀ ಒಂದಷ್ಟು ಲಕ್ಷ ಕೇಳಿದ್ದು. ಅದಕ್ಕೆ ಯಾಕೆ ಸಿಟ್ಟಾಗ್ತೀರಾ? ಸ್ವಲ್ಪನೂ ನಾಚಿಕೆ ಬೇಡವಾ ಇವಳಿಗೆ? ಆಸ್ತಿನಂತೆ ಭಾಗ ಮಾಡೋದಂತ ಅಸಹ್ಯ. ಕೈ ಕಾಲು ಮುರಿದು ಬಿಡ್ತೀನಿ. ಅಮ್ಮ, ಏನಾಯ್ತು ಸಂಧ್ಯಾ? ಇವರೆಲ್ಲ ಹೀಗೆ ಆಡ್ತಿದ್ರೆ ನಂಗೆ ಟೆನ್ಷನ್ ಆಗಿ ಹೆಚ್ಚು ಕಮ್ಮಿ ಆಗ್ಬಿಡತ್ತೆ. ಪ್ರಸಾದ್, ನೀವು ತಾಳ್ಮೆ ತಂದ್ಕೊಳ್ಳಿ. ತಾತ, ಹೇಗಿದ್ರು ಅಮ್ಮ ಮಾತಾಡಿದಾರಲ್ಲ, ಅವ್ರು ದುಡ್ಡು ಕೊಡಲ್ಲ ಅಂದಾಯ್ತಲ್ಲ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡೋಣ. ಸದ್ಯ ತುಳಸಿಗೆ ಈ ವಿಷಯ ಗೊತ್ತಾಗಿದ್ದಕ್ಕೆ ಇಷ್ಟ ಆಯ್ತು. ಇಲ್ಲ ಅಂದಿದ್ರೆ ಮಾಧವ ದುಡ್ಡು ತಂದು ಕೊಟ್ಟು ಬಿಡ್ತಿದ್ದ. ನನ್ನ ಸೊಸೆಗೆ ಯಾವಾಗ ಎಂಥ ನಿರ್ಧಾರ ತಗೋಬೇಕು ಅಂತನೋ ತಿಳುವಳಿಕೆ ತುಂಬ ಚೆನ್ನಾಗಿದೆ. ನನಗೆ ಅವಳ ಬಗ್ಗೆ ಹೆಮ್ಮೆ ಅನ್ನಿಸ್ತಿದೆ. ಹೆತ್ತ ಮಗಳಿಗೆ ನೋವು ಕೊಡೋದನ್ನ ತಿಳುವಳಿಕೆ ಅಂತಾರ? ನೀನು ಏನು ಬೇಕಾದರೂ ಹೇಳು. ಇವತ್ತು ತುಳಸಿ ಏನು ಮಾಡಿದ್ಲು ಅದ್ರ ಬಗ್ಗೆ ನಮಗೆ ಹೆಮ್ಮೆ ಇದೆ. ನಿನಗಿಷ್ಟ ಆಗಬೇಕಾಗಿತ್ತು, ಆಯಿತು. ಎಂಥ ತಾಯಿಗೆ ಎಂಥ ಮಗಳು. ರತ್ನ, ರತ್ನ, ರತ್ನ ಗಾರ್ಡನಲ್ಲಿ ಇರಬೇಕು. ನಿಮಗೂ ಕಾಫಿ ಕೊಡಲ ಶಾರ್ವರಿ ಅವರೇ? ನೋ ಥ್ಯಾಂಕ್ಸ್. ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ನೀನು? ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ ಶಾರ್ವರಿ ಅವರೇ? ನಿನ್ನೆ ನೀನು ಮಾತಾಡಿದ್ಯಲ್ಲ ಅಭಿ ಹತ್ರ ಮದುವೆ ಮಾಡಿಸ್ತೀನಿ ಅಂತ. ನಿನ್ನೆ ನೀನು ಏನು ಅಂದ್ಕೊಂಡಿದ್ಯಾ? ನಮ್ಗೆ ಯಾರ ಹತ್ರನೂ ಆಗದೆ ಇರೋದು ನಿನ್ನ ಹತ್ರ ಆಗುತ್ತಾ? ಆಗತ್ತೋ ಇಲ್ವೋ ಗೊತ್ತಿಲ್ಲ ಶಾರ್ವರಿ ಅವರೇ, ಆದರೆ ಅವನ ಮದುವೆ ನಿಲ್ಲೋದಕ್ಕೆ ನಾವೇ ಕಾರಣ ಅನ್ನೋದಂತೂ ಸತ್ಯನೇ ಅಲ್ವಾ? ನಮ್ಮಿಂದಾಗಿದ್ದ ಸಮಸ್ಯೆನ ನಾವೇ ಪರಿಹರಿಸಕ್ಕೆ ನೋಡೋಣ ಅಂತ. ಅಭಿ ನನಗೆ ಮಗ ಇದ್ದ ಹಾಗೆ. ನನ್ನ ಮಾತನ್ನು ಅವನು ಯಾವತ್ತೂ ಮೀರಲ್ಲ. ದಿನ ನಿಪಿಂಗನ್ನ ನೆನೆಸ್ಕೊಂಡು ಎಷ್ಟು ಕಣ್ಣೀರು ಹಾಕ್ತಾನೆ. ನನಗೆ ಸಂಕಟ ಆಗುತ್ತೆ. ಆದರೂ ಈ ಮದುವೆ ಅಷ್ಟು ಸುಲಭ ಅಲ್ಲ ಅಂತ ನಾನೇ ಸುಮ್ಮನಿದ್ದೀನಿ. ಅಂಥದ್ರಲ್ಲಿ ನೀನು ಮಾಡಿಸ್ತೀನಿ ಅಂತ ಹೋಗ್ತಿದ್ಯಲ್ಲ. ಸುಲಭ ಅಲ್ಲ ಅಂತ ನನಗೂ ಗೊತ್ತು, ಆದರೂ ಪ್ರಯತ್ನ ಮಾಡ್ತೀನಿ ಶಾರ್ವರಿ ಅವರೇ. ಈಗಾಗಲೇ ನೀನು ಎಲ್ಲ ಸರಿ ಮಾಡ್ತೀನಿ ಅಂದ್ಕೊಂಡು ಒಂದ್ಸತಿ ಜನಾರ್ದನ್ ಮನೆಗೆ ಹೋಗಿ ಆವಾಂತರ ಮಾಡಿದ್ದೇ ಸಾಕಾಗಿದೆ. ಅದರಿಂದ ನನ್ನ ಮಗ ಎಷ್ಟು ನೊಂದ್ಕೊಂಡಿದ್ದಾನೆ ಅಂತ ನನಗೆ ಗೊತ್ತು. ಈಗ ನೀನು ಮತ್ತೇನಾದರೂ ಮಾಡಿ ಅವನು ಮತ್ತೆ ನೋವು ತಿನ್ನುವಾಗಾದರೆ ನಾನಂತೂ ಸುಮ್ಮನಿರಲ್ಲ. ಹಾಗೇನೂ ಆಗದೆ ಇದ್ದಾಗ ನಾನು ನೋಡ್ಕೋತೀನಿ. ಹೇಳೋದು ಸುಲಭ. ಚಿಕ್ಕ ವಯಸ್ಸಿಂದನೂ ಅವನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿದ್ದೀನಿ. ಅವನ ಕಣ್ಣಲ್ಲಿ ನೀರು ಬಂದರೆ ನಾನಂತೂ ಸುಮ್ಮನಿರಲ್ಲ. ಆಯಿತು ಶಾರ್ವರಿ ಅವರೇ, ಯಾರಿಗೂ ನೋವು ಆಗದೆ ಇರೋ ಹಾಗೆ ಈ ಸಮಸ್ಯೆನ ಹೇಗೆ ಬಗೆಹರಿಸೋದು ಅಂತ ಯೋಚಿಸ್ತೀನಿ.
ಎಲ್ಲನೂ ತಾನೇ ಸರಿ ಮಾಡ್ತಾಳಂತೆ. ಅಭಿ ಮದುವೆ ಆದರೆ ಅದ್ರ ಕ್ರೆಡಿಟ್ಸ್ ಎಲ್ಲ ಇವಳಿಗೆ ಹೋಗುತ್ತೆ. ಸೊ ಅದು ಆಗೋದಕ್ಕೆ ನಾನು ಯಾವ ಕಾರಣಕ್ಕೂ ಬಿಡಬಾರ್ದು. ಇದು ಅಭಿ ವರ್ಸಸ್ ತುಳಸಿ ಅಲ್ಲ, ಶಾರ್ವರಿ ವರ್ಸಸ್ ತುಳಸಿ. ಯಾರು ಗೆಲ್ತಾರೆ ನೋಡೇ ಬಿಡೋಣ. ಸೋಗ್ಲಾಡಿ, ಇವತ್ತು ಯಾಕೋ ತಿಂಡಿಗೆ ಒಂದು ವಿಶೇಷವಾದ ರುಚಿ ನೋಡು. ತಾತ ಸುಮ್ಮನೆ ನನ್ನ ಉರ್ಸಿದ್ರೆ ಚೆನ್ನಾಗಿರಲ್ಲ. ಅಲ್ಲ, ಇದೆಲ್ಲ ಬೇಕಿತ್ತಾ? ಎಷ್ಟು ಹೇಳಿದ್ರು ಬುದ್ಧಿನೇ ಬರಲ್ವಲ್ಲ ನಿಂಗೆ? ಮತ್ತೆ ಹೋಗಿ ಅವ್ರ ಮನೆಯವ್ರ ಹತ್ರ ದುಡ್ಡು ಕೇಳಿದ್ಯಲ್ಲ, ನಾವಿಲ್ಲೇನು ಕಮ್ಮಿ ಮಾಡಿದೀವಿ ಅಂತ? ನಾವು ಹೊಟ್ಟೆ ಬಟ್ಟೆ ಕಟ್ಕೊಂಡ್ರು ನಿಂಗೆ ಹೇಗೆ ಬೇಕೋ ಆಗಿರಕ್ಕೆ ಬಿಟ್ಟಿಲ್ವಾ? ಸರಿಯಾಗಿ ಹೇಳಿದೆ ನೋಡು. ಆದರೂ ನಿನ್ನೆ ನನಗೆ ತುಂಬ ಖುಷಿ ಕೊಟ್ಟಿದ್ದ ವಿಷಯ ಯಾವ್ದು ಗೊತ್ತಾ ದಂಡಪಿಂಡ? ಓಹ್ ಪ್ರಸಾದ್, ಬಾ 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 ಕೂತ್ಕೋ ಬಾ. ಏ ಪ್ರಸಾದ್, ನೀ ಕೇಳಿದ್ದೀಯಾ? ಜಾಣರಿಗೆ ಮಾತಿನ ಪೆಟ್ಟು ಸಾಕಂತೆ. ಆದ್ರೆ ನಿನ್ನ ಹೆಂಡತಿ ಕೋಣಂಗೇನೆ ಕೋಚಿಂಗ್ ಕ್ಲಾಸ್ ಕೊಡೋ ಲೆವೆಲ್ ನೋಡು. ಅಲ್ಲ ತಾತ, ಇವಳು ನನ್ನ ಹೆಸರು ಹೇಳ್ಕೊಂಡು ಯಾಕೆ ದುಡ್ಡು ಕೇಳಬೇಕು? ಅಟ್ಲೀಸ್ಟ್ ನನಗಾದ್ರೂ ಹೇಳ್ಬೇಕಲ್ವಾ? ಇವಳು ತನ್ನ ಸ್ವಾರ್ಥಕ್ಕೋಸ್ಕರ ಯಾರ ಹೆಸರು ಬೇಕಾದ್ರೂ ಹಾಳು ಮಾಡ್ತಾಳೆ. ಸದ್ಯ ಇಷ್ಟು ಅರ್ಥ ಆಯ್ತಲ್ಲ. ನಾನು ನೀನೆಲ್ಲೋ ಹೆಂಡತಿ ತಾಳಕ್ಕೆ ಕುಣಿಯೋನು ಅಂತ ಅಂದ್ಕೊಂಡಿದ್ದೆ. ಆದರೆ ಮನಸ್ಸು ಮಾಡಿದ್ರೆ ನಿನ್ನ ತಾಳಕ್ಕೆ ಅವಳನ್ನು ಕುಣಿಸ್ತೀಯ ಅನ್ನೋದು ಗೊತ್ತಾಯ್ತು. ಬೇಷ್ ಬೇಷ್ ಕಣ ಪ್ರಸಾದ್. ನೀವೆಲ್ಲ ಮನುಷ್ಯರ ಬಸ್ರಿ ಹೆಂಗ್ಸ್ ಮೇಲೆ ಕೈ ಮಾಡಕ್ ಬಂದವ್ರಿಗೆ ಬುದ್ಧಿ ಹೇಳೋದ್ ಬಿಟ್ಟು ಹೀರೋ ಅನ್ನೋ ತರ ಮಾತಾಡ್ತಿದ್ದೀರಲ್ಲ. ಮಾತೆತ್ತಿದ್ರೆ ಬಸ್ರಿ ಬಸ್ರಿ. ನಿಂಗೆ ದುಡ್ಡು ಬೇಕಿದ್ರೆ ಅಥವಾ ಇನ್ನೇನೇ ಬೇಕಿದ್ರು ಪ್ರಸಾದ್ ಇದ್ದಾರೆ, ನಾನಿದ್ದೀನಿ, ತಾತ ಇದ್ದಾರೆ. ನಿಂಗೆ ಏನು ಬೇಕೋ ಕೊಟ್ಟಿದ್ದೀವಿ, ಹೇಗೆ ಬೇಕೋ ಆಗಿರೋಕ್ಕೆ ಬಿಟ್ಟಿದ್ದೀವಿ. ಆದರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚದ್ ಬಿಟ್ಟು ನಕರ ಗಿಕ್ರ ಮಾಡ್ದೋ ಪ್ರಸಾದ್ ಅಷ್ಟೇ ಅಲ್ಲ, ನಾನು ತಾತನು ಸುಮ್ಮನಿರಲ್ಲ, ನೆನ್ಪಿರ್ಲಿ. ಅಯ್ಯೋ, ನೀವು ಕೊಡೋ ಜುಜುಬಿ ದುಡ್ಡು ನನ್ಗೆ ನನ್ನ ಮಗುಗೆ ಎಲ್ಲಿ ಸಾಲತ್ತೆ? ಗೊತ್ತು ಬಾರಿಸ್ಬಿಡ್ತೀನಿ. ಇನ್ನೊಂದು ಸತಿ ಅವ್ರ ಮನೆ ದುಡ್ಡು ಆಸೆ ಪಟ್ಟಿಯೋ ಪರಿಣಾಮ ನೆಟ್ಗಿರಲ್ಲ. ಪೂರ್ಣಿ, ಔಷಧಿ ತಗೊಂಡ್ಯಾ? ಹಾಂ ತಗೊಂಡೆ. ಅಲ್ಲ, ಮನೇಲಿ ನಿನ್ನೆ ಅಷ್ಟೆಲ್ಲ ಆದರೂ ನಾನು ಔಷಧಿ ಬಗ್ಗೆ ಮಾತ್ರ ಮರ್ತಿಲ್ವಲ್ಲ ನೀವು? ಅದಕ್ಕೆ ನಿಮ್ಮನ್ನ ಅಮ್ಮ ಅನ್ನೋದು. ಮನೆ ಅಂದಮೇಲೆ ಎಲ್ಲಾದ್ರ ಬಗ್ಗೆನೂ ಎಲ್ರ ಬಗ್ಗೆನೂ ಯೋಚಿಸ್ಬೇಕಲ್ವ ಪೂರ್ಣಿ? ಅದೇನೋ ಹೌದು ಅಮ್ಮ, ಆದರೆ ನಿನ್ನೆ ನೀವು ಪ್ರಾಮಿಸ್ ಮಾಡಿಬಿಟ್ರಲ್ಲ, ನನಗದೇ ಭಯ ಆಗ್ತಿದೆ. ಭಯ ಯಾಕೆ? ಅಲ್ಲ, ಜನಾರ್ದನ್ ಹೇಗೆ ಅಂತ ನಿಮಗೆ ಗೊತ್ತು. ಒಂದ್ಸಲ ಅವ್ರ ಮನೆಗೆ ಹೋಗಿ ಹೇಗೆಲ್ಲ ಅವಮಾನ ಆಯಿತು. ಈಗ ನೀವೇ ಮದುವೆ ಪ್ರಸ್ತಾಪ ತೊಗೊಂಡು ಹೋದರೆ ಏನಾಗುತ್ತೋ ಏನೋ ಅನಿಸ್ತಿದೆ. ಹೌದು, ಆ ಜನಾರ್ದನ್ ಸಾಮಾನ್ಯದವನಲ್ಲ. ನಿನ್ನೆ ನೀವು ಆ ಥರ ಮಾತಾಡೋದ್ರಿಂದ ಮತ್ತೆ ಅಭಿಮನ್ಸಲ್ಲಿ ಸಣ್ಣ ಹೋಪ್ ಹುಡ್ಕೋಬೋದು. ಈಗ ತಾನೇ ಅವನು ಸ್ವಲ್ಪ ನೋವಿಂದ ಆಚೆ ಬಂದಿದ್ದಾನೆ. ಅವ್ನು ಬೇರೆ ಕಡೆ ಫೋಕಸ್ ಮಾಡಲಿ ಅಂತಲೇ ನಾನು ಅವನ ಆಫೀಸ್ ಕರ್ಕೊಂಡು ಹೋಗ್ತಿರೋದು. ಈಗ ನೀವು ಹೀಗೆ ಹೇಳಿ ಜನಾರ್ದನ್ ಒಪ್ಪಿಲ್ಲ ಅಂದರೆ ಅಭಿನ ಕನ್ವಿನ್ಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಹೌದಮ್ಮ, ಜನಾರ್ದನ್ ಅವ್ರಿಗೆ ಮಾವನ ಕಂಡ್ರೆ ಮೊದಲೇ ಆಗಲ್ಲ. ಅದಕ್ಕೆ ಈ ಮದುವೆನ ನಿಲ್ಲಿಸಿದ್ದು. ನೀವು ಯಾಕೋ ತುಂಬ ರಿಸ್ಕ್ ತಗೋತಿದ್ದೀರಾ ಅನಿಸುತ್ತೆ. ನಿನ್ನೆ ನೀವು ಸುಮ್ಮನೆ ಇರ್ಬೋದಿತ್ತು. ಅಭಿನ ನಾವೆಲ್ಲರೂ ಹೇಗೋ ಕನ್ವಿನ್ಸ್ ಮಾಡ್ತಿದ್ವಿ. ಆದರೆ ನೀವೀಗ ಅವನ ಮನಸ್ಸಲ್ಲಿ ಹೊಸ ಆಸೆ ಹುಟ್ಟೋ ಹಾಗೆ ಮಾಡಿದ್ದೀರ. ನೀವು ಖಂಡಿತ ತಪ್ಪು ಮಾಡ್ತಿದ್ದೀರ. ಆದ್ರೂ ಸಿರಿ, ನೀ ತುಂಬಾ ಗಟ್ಟಿ ಬಿಡು. ನನ್ ಗಂಡ ಹೈಕೋರ್ಟಲ್ಲಿ ಕೆಲಸ ಮಾಡ್ತಿದ್ರು. ನಾನು ಅವ್ರ ಕೆಲಸ ಸರಿ ಇಲ್ಲ, ಬೇರೆ ಏನಾದ್ರೂ ಬಿಸ್ನೆಸ್ ಮಾಡ್ಸೋಣ ಅಂತ ಅನ್ಕೊಂಡಿದೀನಿ. ಆದ್ರೆ ನೀನು ನಿನ್ ಗಂಡ ಏನ್ ಕೆಲಸ ಮಾಡ್ತಿದ್ದಾನೆ ಅಂತ ಗೊತ್ತಿದ್ರು ಆರಾಮಾಗಿದ್ಯಲ್ಲ. ಗ್ರೇಟ್ ಬಿಡು. ನಾನು ಆರಾಮಾಗಿದ್ದೀನಿ ಅಂತ ನಿನಗೆ ಯಾರು ಹೇಳಿದ್ದು? ನನ್ನ ಗಂಡನ ಆ ಕೆಲಸಕ್ಕೆ ಇವತ್ತೇ ಕೊನೆ ದಿನ. ನಾನಿವತ್ತು ಅಲ್ಲಿಗೆ ಹೋಗ್ತಾ ಇದ್ದೀನಿ.